ಮಹಾಲಕ್ಷ್ಮಿ 11 ತಿಂಗಳ ಕಂತನ್ನು ಹಾಕಿದ್ದೀವಿ. ಇನ್ನು 2 ತಿಂಗಳು ಜುಲೈ ಮತ್ತು ಆಗಸ್ಟದ್ದು ಇನ್ನೇನು ಶುರು ಮಾಡ್ತೀವಿ. ತಾಂತ್ರಿಕ ದೋಷ ಆಗುತ್ತೆ, ಯಾಕಂತಂದರೆ ಒಂದು ವರ್ಷದಲ್ಲಿ 25,268 ಕೋಟಿ ರೂಪಾಯಿಯನ್ನು ನಾವು ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ. 1,000 ಕೋಟಿ 2,000 ಕೋಟಿ ಹಣ ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಆಗಲಿಕ್ಕೇ 6 ತಿಂಗಳು 7 ತಿಂಗಳಾಗುತ್ತೆ, ತಮಗೆಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ 25,268 ಕೋಟಿ ಒಂದು ವರ್ಷದಲ್ಲಿ ನಾವು ಇಷ್ಟು ಕರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ, ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಶಬಾಷ್ಗಿರಿಯನ್ನು ಕೊಡಬೇಕು. ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರಲ್ಲ. ಇನ್ನು 2 ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಹೋಗ್ತೀವಿ. ಮೊದಲು BJPಯವರು ಒಂದು ಮಾತನ್ನು ಮಾತನಾಡ್ತಾಯಿದ್ರು, ಇಲೆಕ್ಷನ್ ಆದ ತಕ್ಷಣ ನಾವು 136 ಬಂದ ತಕ್ಷಣ ಅಥವಾ ಇಲೆಕ್ಷನ್ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳೆಲ್ಲ ಮೋಸ, ಇದು ಸುಳ್ಳು, ಇದು ಬರೀ ಇಲೆಕ್ಷನ್ಗೋಸ್ಕರ ತಂದಿರೋದು ಅಂತ, ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಘಂಟಾಘೋಷವಾಗಿ ಇಡೀ ರಾಜ್ಯದಲ್ಲಿ ಹೇಳಿದರು. ನಾವು ಅದನ್ನು ಅನುಷ್ಠಾನಗೊಳಿಸಿದ್ವಿ. ಈಗ ಜನಪರವಾದಂಥ ಕಾರ್ಯಕ್ರಮ ಬರೀ ನಮ್ಮ ರಾಜ್ಯದ ಮಾಡೆಲ್ ಅಲ್ಲ, ಕರ್ನಾಟಕ ಮಾಡೆಲ್ ಅಲ್ಲ, ಇಡೀ ದೇಶಕ್ಕೆ ಕರ್ನಾಟಕ ಒಂದು ಮಾಡೆಲ್ ಆಗಿ ಹೊರಹೊಮ್ಮಿದೆ. ಸೊ ಈಗ ಅವ್ರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿತಾ ಇದೆ. ಆ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದವ್ರಿಗೆ ಅನುಷ್ಠಾನ ಮಾಡಿ ಸಕ್ಸಸ್ಫುಲ್ಲಾಗಿ 1 ವರ್ಷ ನಾವು ಮುಗಿಸಿದ್ದೀವಲ್ಲ. ಸೊ ಅದಕ್ಕೆ ಈಗ ಅವ್ರು ಹೇಳೋದು ಈ ರೀತಿ ಮಾತು.